ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕಸಬಾ ಜಂಬಗಿ ಕ್ರಾಸ್ ಬಳಿ ರಸ್ತೆಯನ್ನು ಬಂದ್ ಮಾಡಿ ಧರಣಿಯನ್ನು ಕೂತಿದ್ದಾರೆ ಮತ್ತೆ ರೈತರು ಅನ್ನುವಂಥ ಮಾಹಿತಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಅನ್ನುವಂತಹ ಪ್ರದೇಶದಲ್ಲಿ ಮತ್ತೆ ಪ್ರತಿಭಟನಾ ಕೈಗೊಂಡಿದ್ದಾರೆ ರೈತರು, ಕಬ್ಬು ಬೆಳೆಗಾರರು. ವಿಜಯಪುರ ಬೆಳಗಾವಿ ಹೆದ್ದಾರಿ ಬಂದ್ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಸಂಧಾನ ನಮಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ. ಪ್ರತಿಭಟನಾಕಾರರ ಜೊತೆ ಸವಾರರ ಮಾತಿನ ಚಕಾಮಕಿ, ಅಂದರೆ ರಸ್ತೆ ತಡೆದಿದ್ದಾರಲ್ಲ ಸವಾರರಿಗೆ ಒಂದಿಷ್ಟು ಸಮಸ್ಯೆಗಳಾಗೋದು ಸಹಜ. ನಮಗೆ ಯಾಕೆ ಸಮಸ್ಯೆ ಕೊಡ್ತಾ ಇದ್ದೀರಿ ನೀವು, ಪತ್ರದ ಮುಖೇನವಾಗಿಯೋ ಅಥವಾ ಇನ್ನೇನೋ ಮಾಡಿಕೊಂಡು ಸಾತ್ವಿಕ ಪ್ರತಿಭಟನೆಯನ್ನು ಮಾಡಿ ರಸ್ತೆ ತಡೆಯುವುದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರತಿಭಟನಾಕಾರರು ಜೊತೆಗೆ ಸಾರ್ವಜನಿಕರ ನಡುವೆ ಒಂದಿಷ್ಟು ಮಾತಿನ ಚಕಮಕಿಯೂ ಕೂಡ ಆಗಿದೆ ಅನ್ನುವಂಥ ಮಾಹಿತಿ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಟ್ರ್ಯಾಕ್ಟರ್ ಅನ್ನ ಅಡ್ಡಗಟ್ಟಿ ರಸ್ತೆಯನ್ನ ತಡೆ ಹಿಡಿಯಲಾಗಿತ್ತು. ಆಮೇಲೆ ಅಲ್ಲಿ ರಸ್ತೆ ತಡೆದು ಬೆಂಕಿಯನ್ನು ಹಚ್ಚಲಾಗಿತ್ತು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಥರದೆಲ್ಲ ಬೆಳವಣಿಗೆಗಳು ಆಗುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಯಾರೋ ಒಬ್ಬರು ಯಾವುದೋ ಒಂದು ಕಂಪನಿಗೋ ಅಥವಾ ಏನೋ ಒಂದು ಉದ್ಯೋಗ ನಿಮಿತ್ತ ಸಂಚಾರ ಮಾಡ್ತಾ ಇರ್ತಾರೆ. ಸವಾರರಿಗೆ ಅಂದರೆ ವಾಹನ ಸವಾರರಿಗೆ ಮಾತ್ರವಲ್ಲ, ಸರ್ಕಾರಿ ಬಸ್ಸುಗಳಿರಲಿ, ಖಾಸಗಿ ಬಸ್ಸುಗಳಿರಲಿ, ಖಾಸಗಿ ವಾಹನಗಳಿರಲಿ, ಬೇರೆ ಬೇರೆ ಸರಬರಾಜು ಮಾಡುವಂತಹ ಲಾರಿಗಳು, ಟ್ರಕ್ಗಳು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರಸ್ತೆಗಳನ್ನು ತಡೆದು ಆಕ್ರೋಶವನ್ನು ಮಾಡುವಂಥದ್ದನ್ನು ಕೂಡ ಒಂದಿಷ್ಟು ಗಮನಕ್ಕೆ ತಂದುಕೊಳ್ಬೇಕು. ನಮ್ಮ ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವ ಒಂದು ಪರಿಜ್ಞಾನವೂ ಕೂಡ ರೈತರಿಗೆ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರು ಕೂಡ ನಿರಂತರವಾಗಿ ಒಂದು ನಿಗದಿತ ಬೆಲೆಯನ್ನು ಘೋಷಿಸಬೇಕು ಅನ್ನೋದಾಗಿ ಹೇಳಿಕೊಳ್ತಾ ಇದ್ದಾರೆ. ಸೊ ಅವರ ಆಕ್ರೋಶ, ಉನ್ಮಾದ ಎಲ್ಲವೂ ಕೂಡ ಇರುತ್ತೆ, ಹೌದು. ಆದರೆ ಈ ಥರ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತದೆ ಅನ್ನೋದರ ಬಗ್ಗೆಯೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಕಾಣಿಸುತ್ತೆ.